ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ವಿಜಯ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ತಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರುವಂಥ ತ್ರಿಬಲ್ ಬೆಡ್ರೂಮಿನ ಇಂಡಿಪೆಂಡೆಂಟ್ ಮನೆಯನ್ನು ತಮಗೋಸ್ಕರ ಹುಡುಕಿ ತಂದಿದ್ದೀನಿ. ಸ್ನೇಹಿತರೆ, ಈ ಪ್ರಾಪರ್ಟಿಯ ಡೈಮೆನ್ಷನ್ 30x40 ಆಗಿದ್ದು ಇದರ ಫೇಸಿಂಗ್ ವೆಸ್ಟ್ ಫೇಸಿಂಗ್ ಆಗಿರುವಂಥದ್ದು. ಆದರೆ ಸ್ನೇಹಿತರೆ, ಈ ಮನೆಗೆ ಮೇನ್ ಡೋರಿನ ಫೇಸಿಂಗ್ ನಾರ್ತ್ ಫೇಸಿಂಗ್ ಆಗಿರುವಂಥದ್ದು ವಾಸ್ತು ಪ್ರಕಾರವಾಗಿದೆ. ಬನ್ನಿ ಸ್ನೇಹಿತರೆ, ಈ ಪ್ರಾಪರ್ಟಿಯ ಬಗ್ಗೆ ಎಲ್ಲ ವಿವರಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ತಾವೇನು ನೋಡ್ತಾ ಇದ್ದೀರಿ, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುವಂಥದ್ದು. ಈ ಮನೆಯ ಮೊದಲನೆಯ ಬೆಡ್ರೂಮ್ ಆಗಿರುವಂಥದ್ದು. ಸ್ನೇಹಿತರೆ, ತಾವೇ ನೋಡ್ತಿದ್ದೀರಿ, ತುಂಬ ನೀಟಾಗಿ ಡಿಸೈನ್ ಮಾಡಿರುವಂಥ ಮಾಸ್ಟರ್ ಬೆಡ್ರೂಮ್. ಸ್ನೇಹಿತರೆ, ಹಾಗೆ ಹಿಂದಕ್ಕೆ ಬಂದರೆ ಒಂದು ವಿಶಾಲವಾಗಿರುವಂಥ ಲಿವಿಂಗ್ ಏರಿಯಾ. ಹೌದು ಸ್ನೇಹಿತರೆ, ತುಂಬ ವಿಶಾಲವಾಗಿರುವಂಥ ಕ್ರಾಸ್ ವೆಂಟಿಲೇಷನ್ ಇರುವಂಥ ಲಿವಿಂಗ್ ರೂಮ್. ಸ್ನೇಹಿತರೆ, ಪಕ್ಕದಲ್ಲೇ ಈಸ್ಟ್ ಫೇಸಿಂಗಿಗೆ ಒಂದು ಪೂಜಾ ರೂಮ್ ಇರುವಂಥದ್ದು. ಸ್ನೇಹಿತರೆ, ಇದು ಕೂಡ ವಾಸ್ತು ಪ್ರಕಾರವಾಗಿ ಈಸ್ಟ್ ಫೇಸಿಂಗ್ ದಿಕ್ಕಿಗೆ ಇರುವಂಥದ್ದು. ಸ್ನೇಹಿತರೆ, ಪಕ್ಕದಲ್ಲೇ ಸೌತ್ ಈಸ್ಟ್ ಕಾರ್ನರ್ನಲ್ಲಿ ಒಂದು ವಿಶಾಲವಾದಂಥ ಕಿಚನ್ ಇರುವಂಥದ್ದು. ಅಂದರೆ ಸ್ನೇಹಿತರೆ, ಸೌತ್ ಈಸ್ಟ್ ಕಾರ್ನರ್ ಅಂದರೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಇರುವಂಥದ್ದು, ಮಾಡ್ಯುಲರ್ ಕಿಚನ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಪಕ್ಕದಲ್ಲಿ ಒಂದು ಚಿಕ್ಕ ಡೈನಿಂಗ್ ಏರಿಯಾ ಕೂಡ ಇರುವಂಥದ್ದು. ಬನ್ನಿ ಸ್ನೇಹಿತರೆ, ಎರಡನೆಯ ಬೆಡ್ರೂಮನ್ನು ನೋಡೋಣ. ಸ್ನೇಹಿತರೆ, ಇದು ಈ ಮನೆಯ ಎರಡನೇ ಬೆಡ್ರೂಮ್. ತುಂಬ ವಿಶಾಲವಾಗಿರುವಂಥ ದೊಡ್ಡ ಸೈಜಿನ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಎರಡೂ ಬೆಡ್ರೂಮ್ ಕೂಡ ವಿಶಾಲವಾಗಿರೋ ಕಾರಣ ಈ ಮನೆಗೆ ಒಂದೇ ಒಂದು ಟಾಯ್ಲೆಟ್ ಮಾಡಿ ಇನ್ನೊಂದನ್ನು ಬಾತ್ರೂಮ್ ಆಗಿ ಕನ್ವರ್ಟ್ ಮಾಡಿರುವಂಥದ್ದು. ಸ್ನೇಹಿತರೆ, ಹಾಗೆ ಹಿಂದೆ ಬಂದರೆ ತಮಗೆ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ. ಆ ಯುಟಿಲಿಟಿ ಸ್ಪೇಸಲ್ಲಿ ಒಂದು ಸ್ಟೋರ್ ರೂಮ್ ಕೂಡ ಇರುವಂಥದ್ದು. ಸ್ನೇಹಿತರೆ, ಸುತ್ತಲೂ ಫೆನ್ಸಿಂಗ್ ಹಾಕಿದೆ. ತಮಗೆ ಸೆಕ್ಯೂರಿಟಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರೋದಿಲ್ಲ. ಸ್ನೇಹಿತರೆ, ಸರಿಸುಮಾರು 10ರಿಂದ 12 ವರ್ಷದ ಮನೆ ಇದಾಗಿರುವಂಥದ್ದು. ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದಾದರೆ DC ಕನ್ವರ್ಷನ್ ಆಗಿದೆ, B ಖಾತವನ್ನು ಹೊಂದಿದೆ, ಇತ್ತೀಚಿನ ಸ್ವತ್ತನ್ನು ಕೂಡ ಹೊಂದಿರುವಂಥ ಕ್ಲಿಯರ್ ಟೈಟಲ್ಲಿನ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಾನು ಮೊದಲು ಹೇಳಿದ್ದು 3BHK ಅಂತ. ಈಗ ಬರೀ 2 ರೂಮ್ ಆಯಿತು. ಇನ್ನೊಂದು ಬೆಡ್ರೂಮ್ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ಬನ್ನಿ ಸ್ನೇಹಿತರೆ, ಆ 3ನೇ ಬೆಡ್ರೂಮ್ ಇರುವಂಥದ್ದು ಫಸ್ಟ್ ಫ್ಲೋರಿನಲ್ಲಿ. ಹೌದು ಸ್ನೇಹಿತರೆ, ಫಸ್ಟ್ ಫ್ಲೋರ್ನಲ್ಲಿ. ಸ್ನೇಹಿತರೆ, ತಾವು ಗ್ರೌಂಡ್ ಫ್ಲೋರ್ ಮನೆಯನ್ನು ನೋಡಿದ್ರಲ್ಲ, ಇದು ಸರಿಸುಮಾರು 10ರಿಂದ 12 ವರ್ಷದ ಮನೆ. ಆದರೆ ಸ್ನೇಹಿತರೆ, ಫಸ್ಟ್ ಫ್ಲೋರಲ್ಲಿ ಈ ಬೆಡ್ರೂಮನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ. ಇದು ಕೇವಲ 4ರಿಂದ 5 ವರ್ಷದ ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಿರುವಂಥ ಬೆಡ್ರೂಮ್. ಸ್ನೇಹಿತರೆ ನೋಡಿ, ವಾರ್ಡ್ರೋಬ್, ಮಾಡ್ಯುಲರ್ ವಾರ್ಡ್ರೋಬ್, ತುಂಬಾ ವಿಶಾಲವಾಗಿರುವಂಥದ್ದು, ವಾಲ್ ಟು ವಾಲ್ ಮಾಡಿರುವಂಥ ವಾರ್ಡ್ರೋಬ್. ಸ್ನೇಹಿತರೆ, ಇದಕ್ಕೆ ನಿಮಗೆ ಒಂದು ಅಟ್ಯಾಚ್ ವಾಶ್ರೂಮ್ ನೀಡಿದ್ದಾರೆ. ತುಂಬ ವಿಶಾಲವಾಗಿರುವಂಥ ಬೆಡ್ರೂಮ್. ಅಂದರೆ ಸ್ನೇಹಿತರೆ, 15x15 ಡೈಮೆನ್ಷನಿನ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಬೆಡ್ರೂಮಿನ ಪಕ್ಕ ಒಂದು ವಿಶಾಲವಾಗಿರುವಂಥ ಜಾಗ ಇದೆ. ಈ ಜಾಗವನ್ನು ತಾವು ರೂಫ್ ಟಾಪ್ ಗಾರ್ಡನ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಅಥವಾ ನಿಮ್ಮ ಫ್ರೆಂಡ್ಸು, ರಿಲೇಷನ್ಸ್ ಯಾರಾದರೂ ಬಂದರೆ ಬರ್ಡೇ ಪಾರ್ಟಿಗಳಿಗೆ ಅಥವಾ ಗೆಟ್ ಟುಗೆದರ್ಗೆ ಈ ಜಾಗವನ್ನು ಡಿಸೈನ್ ಮಾಡಿರುವಂಥದ್ದು. ಸ್ನೇಹಿತರೆ, ಮೇಲೆ ಶೀಟಿನ ಛಾವಣಿಯನ್ನು ಹಾಕಿದ್ದಾರೆ. ಬೇಸಿಗೆ ಕಾಲದಲ್ಲಿ ಇಂಥ ಜಾಗಗಳು ತುಂಬಾ ಉಪಯುಕ್ತವಾಗ್ತವೆ. ಸ್ನೇಹಿತರೆ, ಈ ಪ್ರಾಪರ್ಟಿಯ ಬಗ್ಗೆ ತಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ಈ ಕೂಡಲೇ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ಈ ರೀತಿಯ ಇನ್ನೊಂದು ಆಕರ್ಷಕವಾದ ಪ್ರಾಪರ್ಟಿಯೊಂದಿಗೆ ಮತ್ತೆ ಭೇಟಿಯಾಗ್ತಿರೋಣ. ನಾನು ನಿಮ್ಮ ವಿಜಯ್. ನಮಸ್ತೆ.